ಲಕ್ಷ್ಮೇಶ್ವರದ ಅಂಜುಮನ್ ದೂದ್ ನಾನಾ ದರ್ಗಾ ಕಮಿಟಿ ಸಮಸ್ತ ಜಮಾತುಗಳು ಸಂಘ ಸಂಸ್ಥೆಗಳು ಮತ್ತು ಎಲ್ಲ ಮುಸ್ಲಿಂ ಬಾಂಧವರು ಸೇರಿ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ಪಟ್ಟಣದ ಬೈಸರ್ನ್ ಪ್ರವಾಸಿ ತಾಣದಲ್ಲಿ ನಡೆದ ಭಯೋತ್ಪಾದಕರ ಹೇಯ ಗುಂಡಿನ ದಾಳಿಯನ್ನು ತೀವ್ರವಾಗಿ ಖಂಡಿಸಿ ತಹಶೀಲ್ದಾರ್ ಅವರ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಿದರು. ಮನವಿಯಲ್ಲಿ ದಾಳಿಯನ್ನು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಕ್ರೂರ ಕೃತ್ಯವೆಂದು ವಿವರಿಸಿದ್ದು, ಈ ಕ್ರೂರ ಕೃತ್ಯದಲ್ಲಿ ಅಮಾಯಕರ ಹತ್ಯೆ ಮಾಡಿರುವ ಉಗ್ರರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಸರ್ಕಾರವನ್ನು ಒತ್ತಾಯಿಸಲಾಗಿದೆ. ಬಂದೂಕು ಹಿಡಿದ ಉಗ್ರನಿಗೆ ವಿರೋಧವಾಗಿ ಶೌರ್ಯವಂತಾಗಿ ಪ್ರಾಣ ತೆತ್ತ ಆದಿಲ್ ಹುಸೇನ್ ಶಾ ಎಂಬ ಕುದುರೆ ಸವಾರಿ ಕಾರ್ಮಿಕನ ಶೌರ್ಯ ಮತ್ತು ಬಲಿದಾನವನ್ನು ಸಂಘಟನೆಗಳು ನಮನಗಳೊಂದಿಗೆ ಸ್ಮರಿಸಿದವು. ಈ ಸಂದರ್ಭದಲ್ಲಿ ಹಾಜರಿದ್ದವರು ಮುಕ್ತಿಯಾರ್ ಅಹಮದ್ ಗದಗ್ ಅಂಜುಮನ್ ಕಮಿಟಿ ಚೇರ್ಮನ್, ಸುಲೇಮಾನ್ ಸಾಬ್ ಕಣಕೆ ದೂದ್ ನಾನಾ ಕಮಿಟಿ ಚೇರ್ಮನ್, ಫಿರ್ದೋಷ್ ಆಡೂರ್ ಪುರಸಭೆ ಉಪಾಧ್ಯಕ್ಷ, ಸಾಹೇಬ್ ಜಾನ್ ಹವಾಲ್ದಾರ್ ಪುರಸಭೆ ಸದಸ್ಯರು, ಮುಸ್ತಾಕ್ ಅಹಮದ್ ಶಿರಹಟ್ಟಿ ಪುರಸಭೆ ಸದಸ್ಯರು, ಕರೀಂ ಸಾಬ್ ಸುರಣಗಿ ವೈಸ್ ಚೇರ್ಮನ್ ಅಂಜುಮನ್ ಕಮಿಟಿ, ಶೇಖ್ ಅಬ್ದುಲ್ ಅಜೀಜ್ ಕೊರಗಿ, ಆದಮಾ ಸಾಹಿಬ್ ನಾಯಿಕ್, ದಾದಾ ಪೀರ್ ತಂಬಾಕು, ಇಸ್ಮಾಯಿಲ್ ಆಡೂರ, ವಸೀಂ ಮುಚ್ಚಾಲಿ, ಯುಡಿ ಚೌರಿ, ಕಲಂದರ್ ಸುರಣಗಿ, ಮಹಮ್ಮದ್ ಸಾದಿಕ್ ಹುಲಗೇರಿ, ಮಹಮ್ಮದ್ ಆಶಿಫ್ ಬಸನಕೊಪ್ಪ, ತೌಸೀಫ್ ಮಂಜುಲಾಪುರ, ಅಲ್ತಾಫ್ ಮುಲ್ಲಾ, ಅಂಜುಮನ್ ಕಮಿಟಿ ಮತ್ತು ದೂದ್ ನಾನಾ ದರ್ಗಾ ಕಮಿಟಿಯ ಸದಸ್ಯರು, ಲಕ್ಷ್ಮೇಶ್ವರ ನಗರದ ವಿವಿಧ ಜಮಾತುಗಳ ಮುಖಂಡರು ಈ ವೇಳೆ ಭಾಗವಹಿಸಿದ್ದರು. ಈ ಘಟನೆಗೆ ಪ್ರತಿಕ್ರಿಯೆಯಾಗಿ ನಮ್ಮ ಸಮಾಜದ ಪ್ರತಿನಿಧಿಗಳು ದೇಶದ ಏಕತೆ, ಶಾಂತಿ, ಸಹಭಾವನೆ ಮತ್ತು ಭಯೋತ್ಪಾದನೆ ವಿರುದ್ಧ ಒಗ್ಗಟ್ಟಿನಿಂದ ಸರ್ಕಾರವನ್ನು ಈ ಸಂದರ್ಭದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲು ಮನವಿ ಮಾಡಿದರು. ವರದಿ ಅಲ್ತಾಫ್ ಹುಸೇನ್ ಹವಾಲ್ದಾರ್, ನಮ್ಮ ಲಕ್ಷ್ಮೇಶ್ವರ ನ್ಯೂಸ್ ಚಾನೆಲ್. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ಅಟ್ಟಹಾಸ ಮೆರೆದಂಥ ಈ ಘಟನೆ ಬಗ್ಗೆ ಅಂಜುಮನ ಮತ್ತು ನಮ್ಮ ಎಲ್ಲ ಲಕ್ಷ್ಮೇಶ್ವರದ ಎಲ್ಲ ಸಂಘ ಸಂಸ್ಥೆಗಳು, ದರ್ಗಾ ಕಮಿಟಿ ಆಗಲಿ, ಎಲ್ಲ ಅಂಗ ಸಂಸ್ಥೆಗಳು ಮತ್ತು ಎಲ್ಲ ನಾಗರಿಕರ ಪರವಾಗಿ ನಾವಿದು ಉಗ್ರವಾಗಿ ಖಂಡಿಸ್ತೇವೆ. ಇಂಥ ಘಟನೆ ಮರುಕಳಿಸಬಾರ್ದು ಮತ್ತು ಪ್ರವಾಸಿಗರು ಯಾರೇ ಆಗಲಿ, ಅವರಿಗೆ ಜಾತಿ ಧರ್ಮ ಭೇದ ಯಾವುದೂ ಇರೋದಿಲ್ಲ. ಅವರು ಪ್ರವಾಸಿಗರು, ಅವರ ರಕ್ಷಣೆ ನಮ್ಮ ಎಲ್ಲದ ಆದ ಕರ್ತವ್ಯ. ಇಂಥ ಹೀನ ಕೃತ್ಯ ನಡೆಸಿರೋಂಥ ಈ ಉಗ್ರಗಾಮಿಗಳಿಗೆ ಯಾವುದೇ ಜಾತಿಯವರಲಿ, ಯಾವುದೇ ಸಂಘ ಸಂಸ್ಥೆಯವರಲಿ, ಯಾವುದೇ ಇರಲಿ, ಅದಕ್ಕೆ ಉಗ್ರವಾದ ಕಠಿಣವಾದ ಶಿಕ್ಷೆ ಕೊಡಬೇಕಂತೇಳಿ ನಾವು ಸರ್ಕಾರವನ್ನು ಒತ್ತಾಯಿಸ್ತೇವೆ. ನನಗೆ ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ ಕ್ರಮ ಕೈಗೊಳ್ಳಲಿ ಮತ್ತು ಆ ಒಂದು 28 ಜನ ಏನು ಅಮಾಯಕರು ಅವರು ಪ್ರವಾಸಿಗೆ ಹೋಗಿದ್ದು, ನಿಜವಾಗ್ಲೂ ಆ ದೃಶ್ಯ ನೋಡಿದರೆ ನಮ್ಗೆ ಕರಳು ಭಾಳ ನೋವು ಆಗ್ತಾ ಇದೆ. ಆದ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ. ಆಗ ವಿಶೇಷವಾಗಿ ಆ ಎಲ್ಲ ಕುಟುಂಬದವರಿಗೆ ಆ ದುಃಖವನ್ನು ಸಹಿಸುವಂಥ ಶಕ್ತಿ ನೀಡಲಿ ಅಂತ ನಾವು ಎಲ್ಲರೂ ಪ್ರಾರ್ಥಿಸುತ್ತೇವೆ. ಆಗ ವಿಶೇಷವಾಗಿ ನಮ್ಮ ಮುಸ್ಲಿಂ ಸಮಾಜ, ಈ ಭಾರತೀಯ ಮುಸ್ಲಿಂ ಪ್ರತಿಯೊಬ್ಬರು ಈ ಆಯುಧವನ್ನು ಖಂಡಿಸ್ತೇವೆ ಹಾಗೂ ಆ ಎಲ್ಲ ಕುಟುಂಬ ಜೊತೆಗೆ ನಾವು ಇದ್ದೇವೆ ಅಂತ ಹೇಳಿ ಧೈರ್ಯ ತುಂಬುವಂಥ ಕೆಲಸ ಮಾಡುತ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ನಮ್ಮ ಸಮಾಜ ಎಲ್ಲ ಮುಖಂಡರು ಇವತ್ತು ನಾವೊಂದು ಮನವಿ ಕೊಟ್ಟಿದ್ದಾರೆ. ಏನಿವತ್ತು ಕಾಶ್ಮೀರ ಬೆಳಗಾವ್ ಅಲ್ಲಿ ಒಂದು ಉಗ್ರವಾದ ಒಂದು 28 ಜನ ಮೃತಪಟ್ಟದವರು, ಅವ್ರಿಗೆ ಯಾರು ಇವತ್ತು ಅಲ್ಲಿ ಗುಂಡು ಹಾರಿಸಿದ್ದಾರೆ ಅವ್ರಿಗೆ ಕಠಿಣ ಶಿಕ್ಷೆ. ಕಾಶ್ಮೀರದ ಪುಲ್ಗಾಮ್ ಶಹರಿನಲ್ಲಿ ಭಯೋತ್ಪಾದಕರ ದಾಳಿಯನ್ನು ಇಡೀ ಮುಸ್ಲಿಂ ಸಮಾಜ ಖಂಡಿಸುತ್ತದೆ ಹಾಗೂ ಇಡೀ ಮುಸ್ಲಿಂ ಸಮಾಜ ಭಯೋತ್ಪಾದಕರ ವಿರುದ್ಧ ಹೋರಾಡಲು ನಾವು ಸಹಕಾರಿಯಾಗಿದ್ದೇವೆ ಹಾಗೂ ಈ ದೇಶದ ಸರ್ಕಾರವನ್ನು ನಾವು ಈ ಭಯೋತ್ಪಾದಕರನ್ನು ಮಟ್ಟಿ ಹಾಕಲು ಎಲ್ಲ ಸಂಪೂರ್ಣ ಸಹಕಾರವನ್ನು ನಾವು ಕೊಡ್ತಾ ಇದ್ದೇವೆ ಹಾಗೂ ಈ ಭಯೋತ್ಪಾದಕರು ಯಾವುದೇ ಜಾತಿಗೆ ಸೀಮಿತ ಅಲ್ಲ. ಇದೇ ಮುಖ್ಯವಾಗಿ ನಮ್ಮ